ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸುಮಂತ್ ಸಾವಾಗಿ 2 ತಿಂಗಳು ಕಳೀತಾ ಬಂತು. ಇನ್ನೇನು ಇವತ್ತು ರಾತ್ರಿ ಕಳೆದೋಗಿ ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಸುಮಂತ್ ಸಾವಾಗಿ ಸರಿಯಾಗಿ 2 ತಿಂಗಳು ಕಳೆಯೋದಕ್ಕೆ ಆಗುತ್ತೆ. ಆದರೂ ಕೂಡ ಸುಮಂತ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಬೆಳವಣಿಗೆಯೂ ಕೂಡ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ನೋವಿನ ಸಂಗತಿ ಆಗಿಬಿಟ್ಟಿದೆ. ಇದರ ಬೆನ್ನಲ್ಲೇ ಸಾಕಷ್ಟು ಜನ ಮಾತನಾಡ್ತಾ ಇರುವಂಥ ವಿಚಾರ ಏನು ಅಂತಂದರೆ, ಸುಮಂತ್ ಕುಟುಂಬ ಏನಿದೆ, ಕುಟುಂಬ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಜೋರಾದ ಅಥವಾ ಒಂದು ಧ್ವನಿಯನ್ನು ಎತ್ತಾ ಇಲ್ಲ. ಈ ರೀತಿಯಾದಂಥ ಆರೋಪ, ಈ ರೀತಿಯಾದಂಥ ಮಾತು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಏನಿದು? ನಾನು ಕಂಡಂತೆ ಸುಮಂತ್ ಕುಟುಂಬ ಹೇಗಿದೆ, ಅವ್ರು ಯಾಕೆ ಪ್ರತಿಭಟನೆ ಅಥವಾ ಧ್ವನಿಯನ್ನು ಎತ್ತೋದಕ್ಕೆ ಮುಂದಾಗ್ತಾ ಇಲ್ಲ, ಈ ಕುರಿತಾಗಿ ನನಗೆ ತಕ್ಕ ಅಥವಾ ನನಗೆ ಗೊತ್ತಿರುವಂತಹ ಮತ್ತು ಅವರ ಕುಟುಂಬವನ್ನು ನಾನು ಗಮನಿಸಿದ ಹಾಗೆ ಏನೇನೆಲ್ಲ ಅವರ ಕುಟುಂಬದಲ್ಲಿ ಇದೆ ಎಂಬುದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಸುಮಂತ್ ಸಾವಾಗಿ 2 ತಿಂಗಳು ಕಳೀತಾ ಬಂದರೂ ಕೂಡ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ನೀವೆಲ್ಲರೂ ಕೂಡ ಗಮನಿಸೋ ಹಾಗೆ ಯಾವುದೇ ರೀತಿಯಾಗಿ ಬೆಳವಣಿಗೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದೇನು ತನಿಖೆ ಮಾಡ್ತಾ ಇದ್ದಾರೋ ಅದು ಇಲಾಖೆಗೆ ಬಿಟ್ಟಿರುವಂಥ ವಿಚಾರ. ಅದೇನು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೋ ಅದರಲ್ಲೂ ಕೂಡ 4 ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಆ 4 ತಂಡಗಳು ಏನು ಕೆಲಸ ಮಾಡ್ತಾ ಇದ್ದಾವೋ ಅನ್ನುವಂಥ ಪ್ರಶ್ನೆ, ಗೊಂದಲ ಇದೀಗ ಜನರಲ್ಲಿಯೂ ಕೂಡ ಮೂಡ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬದವರು ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರ ಬಗ್ಗೆ ನಾವು ಗಮನಿಸೋದಾದರೆ, ಸುಮಂತ್ನ ಕುಟುಂಬದವರ ಜೊತೆಗೆ ನಾನು ಮಾತನಾಡಿದ್ದೇನೆ. ಅವರ ತಂದೆ ಜೊತೆ ಆಗಿರಬಹುದು, ತಾಯಿ ಜೊತೆಗೂ ಮಾತನಾಡಿದ್ದಾನೆ, ಜೊತೆಗೆ ಸುಮಂತ್ನ ಅಣ್ಣ ಸುದರ್ಶನ್ ಜೊತೆಗೂ ಕೂಡ ಮಾತನಾಡಿದ್ದಾನೆ. ಅದೇ ರೀತಿಯಾಗಿ ಆಸುಪಾಸಿನ ಮನೆಯವರ ಜೊತೆಗೂ ಕೂಡ ಮಾತನಾಡಿದ್ದೇನೆ. ಸೊ ಅದೆಲ್ಲವೂ ಕೂಡ ಇರೋದ್ರಿಂದ ನನ್ನ ಗಮನಕ್ಕೆ ಇರುವಂಥ ಮಾಹಿತಿಯನ್ನು ಗಮನಿಸೋದಾದರೆ, ಸುಮಂತ್ನ ಕುಟುಂಬದವರು ಯಾಕೆ ಧ್ವನಿಯನ್ನು ಎತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನಿಸೋದಾದರೆ, ಸುಮಂತ್ನ ಕುಟುಂಬ ತುಂಬ ಮುಗ್ಧ ಕುಟುಂಬ. ಅವರಿಗೆ ಈ ಕೋರ್ಟು ಕಚೇರಿ ಅಥವಾ ಅಧಿಕಾರಿಗಳು, ರಾಜಕಾರಣಿಗಳು ಇಂಥದ್ಯಾವುದೂ ಕೂಡ ಮುಂಚೆ ಪರಿಚಯ ಇರಲಿಲ್ಲ. ವೋಟಿಂಗ್ ಅಂತ ಬಂದರೆ ಅವರದ್ದು ಒಂದು ವೋಟ್ ಹಾಕಬೇಕು, ಅವರಿಗೆ ಇಷ್ಟದ ವ್ಯಕ್ತಿಗೆ ವೋಟನ್ನು ಹಾಕ್ತಾ ಇದ್ರು, ಅದಷ್ಟೇ ಅವರಿಗೆ ಬಿಟ್ಟಿರುವಂಥದ್ದು. ಅವರ ಇಷ್ಟದ ಪಕ್ಷ ಆಗಲಿ ಅಥವಾ ಅವರ ಇಷ್ಟದ ವ್ಯಕ್ತಿ ಅನ್ನೋದು ರಾಜಕಾರಣದಲ್ಲಿ ಅವರಿಗೆ ಯಾರೂ ಕೂಡ ಇಲ್ಲ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಅಂದರೆ ಅವರ ಪಾಡಿಗೆ ಅವರು ಇದ್ದಂಥವರು. ಈ ಒಂದು ಕೋರ್ಟ್ ವಿಚಾರಕ್ಕಾಗಲಿ ಅಥವಾ ಈ ರೀತಿಯಾಗಿ ಕೇಸು ಅಂಥದ್ದು ಯಾವುದೂ ಕೂಡ ಅವರ ಕುಟುಂಬದಲ್ಲಿ ಇರಲಿಲ್ಲ. ಸೊ ಇದು ಅವರಿಗೆ ಒಂದು ಹೊಸ ಪರಿಚಯ, ಹೊಸ ಒಂದು ಅನುಭವ ಅಂತ ಹೇಳಬಹುದು. ಈ ಮಗನ ಸಾವು ಆಗಿದೆ, ಮಗನ ಸಾವಿಗೆ ನ್ಯಾಯ ಕೂಡ ಬೇಕಾಗಿದೆ. ಅವರ ಕುಟುಂಬದಲ್ಲೂ ಕೂಡ ಆ ನೋವಿದೆ, ಅದರ ಬಗ್ಗೆ ಅವರಿಗೂ ತುಂಬ ಕಾಳಜಿಯೂ ಕೂಡ ಇದೆ. ಮಗನ ಸಾವಿನ ಬಗ್ಗೆ ಒಂದು ಅವರಿಗೂ ಕೂಡ ದುಃಖವೂ ಕೂಡ ಇದೆ. 2 ತಿಂಗಳು ಕಳೆದೋದ್ರೂ ಕೂಡ ಮಗನನ್ನು ಮರೆತು ಬಿಟ್ಟಿದ್ದಾರೆ ಅನ್ನುವಂಥದ್ದಲ್ಲ, ಮಗನ ನೆನಪಲ್ಲಿ ಇದುವರೆಗೂ ಕೂಡ ಕುಟುಂಬದವರು ಕೊರಗ್ತಾ ಇದ್ದಾರೆ. ಮಗನನ್ನು ಕಳೆದುಕೊಂಡಿರುವಂಥ ನೋವು ತಾಯಿಗೆ ಮಾತ್ರ ಗೊತ್ತಾಗುತ್ತೆ, ತಂದೆಗೆ ಮಾತ್ರ ಗೊತ್ತಿರುತ್ತೆ. ತಮ್ಮನನ್ನು ಕಳೆದುಕೊಂಡಿರುವಂಥ ನೋವು ಅಣ್ಣನಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ನೀವುಗಳೆಲ್ಲರೂ ಕೂಡ ಮಾತನಾಡಬಹುದು ಅಷ್ಟೇ, ಅದು ಹೊರತುಪಡಿಸಿ ಆ ನೋವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅವರು ಒಂದು ಕ್ಯಾಮ್ರಾ ಮುಂದೆ ಬಂದು ಜೋರಾಗಿ ಅಳೋದು ಅಥವಾ ಬಾಯಿ ಬಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರಲ್ಲಿ ಮಗನನ್ನು ಕಳೆದುಕೊಂಡಿರುವಂಥ ನೋವು, ಕೊರಗು ಮನಸ್ಸಲ್ಲಿ ಇದುವರೆಗೂ ಕೂಡ ಕಾಡ್ತಾ ಇದೆ. ಮಗನ ಸಾವಿಗೆ ನ್ಯಾಯ ಬೇಕು ಅನ್ನುವಂಥ ಆತುರದಲ್ಲಿ ಅವರು ಕೂಡ ಇದ್ದಾರೆ. ಆ ಮಗನ ಸಾವಿಗೆ ನ್ಯಾಯ ಬೇಕು ಅನ್ನುವಂಥದ್ದು ಅವರಲ್ಲಿಯೂ ಕೂಡ ಇದೆ. ಹಾಗಂತ ಪ್ರತಿಭಟನೆ ಅಂಥದ್ದೆಲ್ಲವನ್ನು ಕೂಡ ಮಾಡಬೇಕು ಅಂತಂದರೆ ಎಷ್ಟು ಹೋರಾಟಗಾರರ ಪರಿಚಯನ ಮಾಡ್ಕೊಳ್ಬೇಕಾಗತ್ತೆ, ಅವರದ್ದೇ ಆದಂಥ ಸ್ಟೈಲ್ನಲ್ಲಿ ಹೋಗಬೇಕಾಗತ್ತೆ. ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ದಾರಿಗಳಿರ್ತವೆ. ಆ ದಾರಿಗಳನ್ನ ಹುಡ್ಕೊಳ್ಳೋದು ಇವರಿಗೆ ತುಂಬ ಕಷ್ಟದ ಕೆಲಸ ಕೂಡ ಆಗಿದೆ. ಅದರಲ್ಲೂ ಕೂಡ ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ ಹೊರಗಡೆ ಪ್ರಪಂಚ ಇವರಿಗೆ ಗೊತ್ತಿಲ್ಲ. ನಿಮಗೆ ಇನ್ನೂ ಒಂದು ವಿಚಾರವನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳೋದಾದರೆ, ನಾನು ಸುಮಂತ್ ತಂದೆ ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಸುಮಂತ್ ತಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾನು ಸುತ್ತಮುತ್ತಲಿನ ಜನಗಳೇನಿದ್ದಾರೆ ಅವರ ಜೊತೆ ನಾನು ಆಯ್ ಬಾಯಿ ಅಂತ ಇದ್ದವನು ಮಾತ್ರ. ಊಟ ಆಯಿತಾ, ತಿಂಡಿ ಆಯಿತಾ, ಈ ರೀತಿಯಾಗಿ ಇದ್ದಂತಹ ವ್ಯಕ್ತಿ ಮಾತ್ರ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಬಳಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಸುಮಂತ್ನ ತಂದೆ ಕೊಡ್ತಾರೆ. ಅಂದರೆ ನಾನು ಕೆಲವೊಂದಿಷ್ಟು ಪ್ರಯತ್ನಗಳನ್ನು ಪಟ್ಟೆ, ಏನೇನೆಲ್ಲ ಆಗಿರ್ಬೋದು, ಯಾವ್ಯಾವ ರೀತಿಯಾಗಿ ಕೇಸ್ ಆಗಿರಬಹುದು, ಸೊ ಪಕ್ಕದ ಮನೆಯವರುಗಳೆಲ್ಲ ಏನು ಒಂದು ಈ ಕೇಸ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಅಂಥದ್ದೆಲ್ಲವನ್ನು ಕೂಡ ಕೆಣಕೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದರು, ನನ್ನ ಬಳಿ ಅಕ್ಕಪಕ್ಕದ ಮನೆಯವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ. ನಾನು ಹಾಯ್ ಬಾಯ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ ಅಷ್ಟೇ. ನನ್ನ ಕುಟುಂಬ ಆಯಿತು, ನಾನಾಯಿತು ಅಂತ ಇದ್ದಂಥ ವ್ಯಕ್ತಿ. ನನ್ನ ಕುಟುಂಬದವರು ಕೂಡ ಅಷ್ಟೇ, ತಮ್ಮ ಪಾಡಿಗೆ ತಾವು ಇದ್ದಂಥವರು. ಯಾರದ್ದು ಕೂಡ ತಂಟೆಗೆ ನಾವು ಹೋಗ್ತಾ ಇರಲಿಲ್ಲ. ನನ್ನ ಮಕ್ಕಳು ಕೂಡ ಹಾಗೆ ಎಲ್ಲರ ಜೊತೆ ಚೆನ್ನಾಗಿದ್ರು, ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಅಂದರೆ ಅವರದ್ದೇ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದಂತಹ ವ್ಯಕ್ತಿಗಳು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸುಮಂತ್ನ ತಂದೆ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇರುವಂಥದ್ದು. ಸೊ ಅವರ ತಾಯಿ ಜೊತೆಗೂ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಅವರ ತಾಯಿಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನೇ ಇದ್ರೂ ಕೂಡ ನಾವು ನನ್ನ ಮಗನ ಕಳೆದುಕೊಂಡಿರುವಂಥ ನೋವು ನನಗಿದೆ, ಅದರ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿ ಅಂಥದ್ದೆಲ್ಲವೂ ಕೂಡ ಬರ್ತಾ ಇದೆ. ಒಂದು ಕಡೆ ಮಗನನ್ನು ಕಳೆದುಕೊಂಡಿರುವಂಥ ನೋವಾದರೆ, ಇನ್ನೊಂದು ಕಡೆ
ಬೇರೆ ಬೇರೆ ರೀತಿಯಾದಂತಹ ಆರೋಪ, ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಇಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಅನ್ನೋದು ದೊಡ್ಡ ನೋವಿನ ಸಂಗತಿ ಆಗಿದೆ ಅನ್ನೋದನ್ನ ಸುಮಂತ್ನ ತಾಯಿ ಸ್ಪಷ್ಟವಾಗಿ ಹೇಳುವಂಥದ್ದು. ಸುಮಂತ್ನ ಅಣ್ಣ ಸುದರ್ಶನ್ ಅವ್ರ ಜೊತೆಗೂ ಕೂಡ ನಾನು ಮಾತನಾಡಿದೆ. ಸುದರ್ಶನ್ ಇದೀಗ ಇಂಜಿನಿಯರಿಂಗ್ ಕೂಡ ಓದ್ತಾ ಇದ್ದಾರೆ. ಇದರಿಂದ ಅವ್ರಿಗೂ ಕೂಡ ಒಂದು ಎಜುಕೇಷನ್ಗೆ ತುಂಬ ತೊಂದರೆಯೂ ಕೂಡ ಎದುರಾಗ್ಬಿಟ್ಟಿದೆ. ಯಾಕೆಂತಂದ್ರೆ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುದರ್ಶನ್ ಮೇಲೆಯೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಯಾವುದೋ ಒಂದು ಹುಡುಗಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ನನ್ನ ಸುದರ್ಶನ್ನೇ ಕೊಲೆ ಮಾಡಿಬಿಟ್ಟ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಆ ಒಂದು ಯಾರು ಆರೋಪವನ್ನು ಮಾಡ್ತಾ ಇದ್ರು ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿತ್ತು. ಅದು ಬೇರೆ ವಿಚಾರ. ಅದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಆ ವ್ಯಕ್ತಿಗೂ ಕೂಡ ತನ್ನ ತಮ್ಮನ ಸಾವಿನ ನ್ಯಾಯ ಕೂಡ ಬೇಕಾಗಿದೆ. ಯಾರು ಕೊಲೆ ಮಾಡಿದ್ದು, ಯಾಕೆ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಸೊ ಹಾಗೆ ಅವರು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಕಾನೂನು ರೀತಿಯಲ್ಲಿ ಏನೇನೆಲ್ಲ ಹೋಗಬೇಕು ಆ ರೀತಿಯಾಗಿ ಹೋಗ್ತಾ ಇದ್ದಾರೆ. ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಕೈಗಳ ಸಪೋರ್ಟ್ ಇಲ್ಲ. ಬದಲಿಗೆ ಕೆಲವೊಂದಿಷ್ಟು ನಾವು ಡಿಜಿಟಲ್ ಮಾಧ್ಯಮದವರು ಏನು ಸಪೋರ್ಟನ್ನು ಮಾಡ್ತಾ ಇದ್ದೀವಿ, ಇಟ್ ಮೀನ್ಸ್ ವರದಿಯನ್ನು ಮಾಡ್ತಾ ಇದ್ದೀವಿ, ಅದರ ಬೆನ್ನಲ್ಲೇ ಒಂದಿಷ್ಟು ತನಿಖೆ ಚುರುಕು ಆಗುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. ಹೊರತುಪಡಿಸಿ ಇಲ್ಲಿ ಡಿಜಿಟಲ್ ಮಾಧ್ಯಮದವರು ಇನ್ವಾಲ್ವ್ ಆಗಿರಲಿಲ್ಲ ಅಂದರೂ ಕೂಡ ಕೇಸ್ ಯಾವತ್ತೂ ಕ್ಲೋಸ್ ಹಾಗೆ ಬಿಡ್ತಿತ್ತು ಅನ್ನುವಂಥ ಒಂದಿಷ್ಟು ಏನೋ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ. ಅದೇನು ಕೆಲಸ ಮಾಡ್ತಾ ಇದ್ದಾರೋ ಪೊಲೀಸ್ ಇಲಾಖೆ ಅದು ಬೇರೆ ವಿಚಾರ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಕ್ಲಾರಿಟಿಯೂ ಕೂಡ ನಮ್ಮಲ್ಲಿ ಸಿಗದ ರೀತಿಯಲ್ಲಿ ಹೊರಟು ಬಿಟ್ಟಿದೆ. ಈ ಒಂದು 4 ತಂಡಗಳಾಗಿ ಪೊಲೀಸ್ ಇಲಾಖೆ ರಚನೆ ಮಾಡಿದರೂ ಕೂಡ 2 ತಿಂಗಳು ಕಳೀತಾ ಬಂದರೂ ಕೂಡ ಈ ಒಂದು ಸುಮಂತ್ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಒಂದು ಬೇಜಾರಿನ ಒಂದು ದುರಂತ ಅಂತ ಹೇಳಬಹುದು. ಇನ್ನು ಸುಮಂತ್ ತಂದೆ ಗಟ್ಟಿ ಧ್ವನಿಯಲ್ಲಿ ಯಾಕೆ ಮಾತನಾಡ್ತಾ ಇಲ್ಲ, ಗಟ್ಟಿ ಧ್ವನಿಯಲ್ಲಿ ಯಾಕೆ ನ್ಯಾಯವನ್ನು ಕೇಳ್ತಾ ಇಲ್ಲ ಅನ್ನೋದು ಕೂಡ ನಿಮ್ಮ ಪ್ರಶ್ನೆ, ಕೆಲವೊಂದಿಷ್ಟು ಜನರ ಪ್ರಶ್ನೆಯೂ ಕೂಡ ಆಗಿದೆ. ಅದಕ್ಕೆ ನಾನು ಒಂದು ಅವರ ಜೊತೆ ಮಾತನಾಡಿದ ಹಾಗೆ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತಾರೆ. ನನಗೆ ನೋವಿರುವುದಿದೆ, ಅದನ್ನು ನಾನು ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಂತ ನನ್ನ ಕ್ಯಾಮ್ರಾ ಮುಂದೆ ಬಂದು ಅಳೋದಕ್ಕಾಗಲಿ ಅಥವಾ ಚೀರಾಡೋದಕ್ಕಾಗಲಿ ನನಗೆ ಅದು ಮಾಡೋದಕ್ಕೆ ಬರೋದಿಲ್ಲ. ನನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ನನಗೆ ಮಾತ್ರ ಗೊತ್ತು. ಅವನನ್ನು ಕಳೆದುಕೊಂಡು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಮಾತ್ರ ಗೊತ್ತು ಅನ್ನೋದನ್ನು, ಆ ಒಂದು ನೋವಿನ ಮಾತನ್ನು ಅವರು ನಮ್ಮ ಹತ್ರ ಮಾತನಾಡಬೇಕಾದ್ರೇ ಅವ್ರಿಗೆ ಮಗನ ಮೇಲೆ ಎಷ್ಟು ಪ್ರೀತಿ ಇತ್ತು, ಮಗನ ಸಾವಿಗೆ ನ್ಯಾಯ ಸಿಗಬೇಕಾಗಿರೋದು ಎಷ್ಟು ಅವರಿಗೆ ಮುಖ್ಯ ಆಗಿದೆ ಅನ್ನೋದು ಸ್ಪಷ್ಟವಾಗಿ ನನಗೆ ಗೊತ್ತಾಗ್ತಾ ಇತ್ತು. ಇನ್ನು ಅವರು ಕೂಡ ಒಂದು ಚೌಕಟ್ಟಿನಲ್ಲಿ ಇದ್ದಂಥವರು, ಅಂದರೆ ತಾವಾಯಿತು ತಮ್ಮ ಕುಟುಂಬ ಆಯಿತು ಅಂತ ಇದ್ದವರು. ಇನ್ನು ಸುಮಂತ್ ಸಾವಿಗೆ ನ್ಯಾಯ ಸಿಕ್ಕರೂ ಕೂಡ ಸುಮಂತ್ ಸಿಗಲ್ಲ ಅನ್ನುವಂಥ ಸತ್ಯವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಂತ ಸುಮಂತ್ ಸಾವಿಗೆ ನ್ಯಾಯ ಬೇಡ ಅನ್ನೋದು ಅವರ ಆಸೆ ಅಲ್ಲ. ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ಕೊಲೆ ಮಾಡಿರುವಂಥವ್ರು ಯಾರು ಅನ್ನೋದು ಬೇಕಾಗಿದೆ. ಸುಮಂತ್ಗೆ ಆದಂತಹ ಗತಿ ಬೇರೆ ಯಾರಿಗೂ ಕೂಡ ಆಗಬಾರದು, ಸಮಾಜದಲ್ಲಿ ಇಂತಹ ಕೆಟ್ಟ ಘಟನೆಗಳು ನಡೀಬಾರದು ಅನ್ನೋದು ಕೂಡ ಅವರಿಗೂ ಕಾಳಜಿ ಇದೆ. ಹಾಗಾಗಿ ಸುಮಂತ್ ಸಾವಿನ ನ್ಯಾಯ ಅವರು ಕೇಳ್ತಾ ಇದ್ದಾರೆ. ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ಹಾಗಂತ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇಲ್ಲ ಅಥವಾ ಗಟ್ಟಿ ಧ್ವನಿಯಾಗಿ ಅಥವಾ ಹೋರಾಟವನ್ನ ಮಾಡ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸುಮಂತ್ನ ಸಾವಿಗೆ ನ್ಯಾಯ ಅವರು ಕೇಳ್ತಾ ಇಲ್ಲ ಅನ್ನುವಂಥದ್ದು ಅಲ್ಲ. ಅದರ ಬದಲಿಗೆ ಅವರಿಗೂ ಕೂಡ ನ್ಯಾಯ ಬೇಕಾಗಿದೆ. ಮಗನ ಸಾವಿನ ನ್ಯಾಯಕ್ಕೆ ಅವರೂ ಕೂಡ ಬಕಪಕ್ಷಿ ಹಾಗೆ ಕಾಯ್ತಾ ಇದ್ದಾರೆ. ಆ ನೋವನ್ನ ಅನುಭವಿಸ್ತಾ ಇದ್ದಾರೆ. ಯಾರ ಮುಂದೆಯೂ ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾರ ಮುಂದೆ ಹೇಳಿದ್ರೆ ಏನು ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಬಿಟ್ಟಿದ್ದಾರೆ. ಕೇವಲ ನಾವುಗಳು ಕೂಡ ಏನು ಇಲ್ಲಿ ಕಿತ್ತಿ ದಬಾಗ್ತಾ ಇಲ್ಲ. ಸುಮಂತ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತೀವಿ, ಏನೇನೋ ಧ್ವನಿಯನ್ನು ಎತ್ತಬಹುದು, ಆದರೆ ಆ ನೋವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಬೇಜಾರಾಗುತ್ತೆ. ಸುಮಂತ್ನ ಕುಟುಂಬ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಸುಮಂತ್ನ ಕುಟುಂಬದ ಮೇಲೆ ಬಂದಿರುವಂತಹ ಆರೋಪಗಳು, ಆ ಒಂದು ಕುಟುಂಬಕ್ಕೆ ಏನೇನೆಲ್ಲ ನೋವುಗಳನ್ನು ಜನಗಳು ಕೊಟ್ಟರು, ಏನೇನೆಲ್ಲ ಮಾಧ್ಯಮದವರು ಕೊಟ್ಟರು, ಏನೇನೆಲ್ಲ ನಾವುಗಳು ಡಿಜಿಟಲ್ ಮಾಧ್ಯಮದವರು ಕೂಡ ಕೊಟ್ಟಿವಿ, ಅದೆಲ್ಲವನ್ನು ಕೂಡ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಒಂದು ಮುಗ್ಧ ಕುಟುಂಬವನ್ನು ನಿಜವಾಗಿಯೂ ನಾವು ಅನುಮಾನಿಸೋದಿದೆಯಲ್ಲ, ತುಂಬ ನೋವಿನ ಸಂಗತಿ ಅಂತಲೇ ಹೇಳಬಹುದು. ಸೊ ಈ ಒಂದು ಕುರಿತಾಗಿ ಒಟ್ಟಾರೆಯಾಗಿ ಈ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ನ ತಂದೆ ಆಗಿರಬಹುದು, ಕುಟುಂಬದವರು ಗಟ್ಟಿ ಧ್ವನಿಯನ್ನು ನೀಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಏನಿತ್ತಲ್ಲ, ಆ ಒಂದು ಪ್ರಶ್ನೆಗೆ ಈಗ ತಕ್ಕ ಮಟ್ಟಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಇದರ ಕುರಿತಾಗಿ ನಾನು ಸುಮಂತ್ ತಂದೆಯವರ ಜೊತೆಗೂ ಕೂಡ ಮಾತನಾಡ್ತೇನೆ. ಸಾಧ್ಯವಾದರೆ ಆ ಆಡಿಯೋವನ್ನು ಕೂಡ ನಿಮಗೆ ಪ್ರಸಾರ ಮಾಡುವಂಥದ್ದನ್ನು ಮುಂದಿನ ದಿನದಲ್ಲಿ ಮಾಡ್ತೇನೆ. ಸೊ ಈ ಕುರಿತಾಗಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅನ್ನೋದನ್ನು ಸ್ಪಷ್ಟವಾಗಿ ನಾನು ಅರ್ಥ ಮಾಡ್ಕೊಳ್ತೇನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.